ಬಿಡೋಣ ಬೇಡ ಅವನೇ ಟಿಕೆಟ್ ಕೊಡ್ತಾರಲ್ಲ ಅರ್ಥ ಆಗಲಿಲ್ಲ ಏನಣ್ಣ ಕನ್ನಡ ಮಾತಾಡು ಯಾವ ಹಿಂದೆ ಯಾಕೆ ಕನ್ನಡ ಬರೋಕ್ಕಲ್ವಾ ನಿಮಗೆ ಕನ್ನಡ ಬರುತ್ತಣ್ಣ ಯಾಕೆ ಬಿಡಲ್ಲ ಇವತ್ತು ಬೇರೆಯವ್ರನ್ನೆಲ್ಲ ಬಿಡ್ತಾ ಇದೀಯ ನೀನು ಏನು ಹಿಂದಿ ಬೋಲು ಕನ್ನಡದಲ್ಲಿ ಮಾತಾಡ ನೀ ಎಲ್ಲಿದೆಯೋ ಬಸ್ಸು ಕರ್ನಾಟಕಕ್ಕೆ ಬಂದ್ಮೇಲೆ ಕನ್ನಡದಲ್ಲಿ ಮಾತಾಡಿ ಅಂತ ಕೇಳ್ಕೊಂಡಾಯ್ತು ಬೇಡ್ಕೊಂಡಾಯ್ತು ಇನ್ನೇನಿದ್ರು ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ MK ಪಯಣಿಗ. ಸೊ ನಾವು ಇವತ್ತು ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಬಾಯ್ಸ್ ಜೊತೆ ಕರಾವಳಿ ರೈಡು, ಕರಾವಳಿ ಕರ್ನಾಟಕನ ಒಂದು ರೈಡ್ ಹೊಡಿತಾ ಇದ್ದೀವಿ. 1200 ಕಿಲೋಮೀಟರ್ಸ್ ರೈಡ್ ಇದು. ಸಮುದ್ರದ ಒಂದು ತೀರವನ್ನು ಹೊಡಿತಿದ್ದೀವಿ. 2026 ಜನವರಿ 1 ರೈಡ್ ಅಂತಲೇ ಹೇಳ್ಬೋದು. ಇಲ್ಲೊಂದು ಪಿಟ್ ಸ್ಟಾಪ್ ಹಾಕೊಂಡಿದ್ದೀವಿ. ಸೊ ಇಲ್ಲಿಂದ ನಾವು ಶಾಂತಿಗ್ರಾಮ ಒಂದು ಟೋಟಲು 123 ಕಿಲೋಮೀಟರ್ಸ್. ಸೊ ಇಲ್ಲಿಂದ ನಮಗೆ ಮಂಗಳೂರು ಬಂದ್ಬಿಟ್ಟು 3 something ಕಿಲೋಮೀಟರ್ಸ್ ಇದೆ. 138 ಆಗಿದೆ ಸ್ನೇಹಿತರೆ. ಶಾಂತಿಗ್ರಾಮ ಟೋಲು ಇನ್ನೇನು 60 ಕಿಲೋಮೀಟರ್ ದೂರದಲ್ಲಿದೆ. ಸಿಕ್ಕಾಬಟ್ಟೆ ಕೋಲ್ಡ್ ಇದೆ ಮಾತ್ರ, ಅಂದ್ಕೊಂಡೇ ಇರಲಿಲ್ಲ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ. ನಮ್ಮ ಗೋಪ್ರೋ ಏನಾಗ್ತಿದೆ ಅಂತ ಹೇಳಿದ್ರೆ, ಕೋಲ್ಡ್ ಆಗಿದ್ರೆ ಹೀಟ್ ಆದ್ರೂ ಒಂದು ಆಟೋಮೆಟಿಕ್ ಆಫ್ ಆಗುತ್ತೆ. ಫುಲ್ ಫ್ರೀಸ್ ಆಗ್ಬಿಟ್ಟಿದೆ. ಸ್ವಲ್ಪ ರೆಸ್ಟ್ ತಗೊಂಡು ಟೀ ಕುಟ್ಕೊಂಡು ಹೊರಟಿದ್ದೀವಿ ಸ್ನೇಹಿತರೆ. ಶುಭೋದಯದೊಂದಿಗೆ ಮಂಗಳೂರು ನಮಗೆ ಇನ್ನೇನು 120 ಕಿಲೋಮೀಟರ್ ದೂರದಲ್ಲಿದೆ. ಘಾಟಿ ರೂಟಿಗೆ ಇಳಿಸಿದ್ದೀವಿ. ಸಿಮೆಂಟ್ ರೋಡ್ ಮಾಡಿದ್ದಾರೆ. ಇಲ್ಲಿಂದ ನಮಗೆ ಒಂದು 3 hour ಜರ್ನಿ ತೋರಿಸ್ತಿದೆ. ಸ್ವಲ್ಪ ಹೊತ್ತು ಇಲ್ಲೇ ಟೀ ಅಂಗಡಿ ಹತ್ರ ನಿದ್ದೆ ಮಾಡಿಕೊಂಡು ಹೊರಟಿದ್ವಿ. ಯಾಕಂದರೆ ನಿದ್ದೆ ಮೇಯ್ನ್ ನಮಗೆ ಬೇಕೇ ಬೇಕಾಗುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ನಾವು ಬೆಳಕಿದ್ರೂ ಒಂದು ಸ್ವಲ್ಪ ಟಯರ್ಡ್ನೆಸ್ಸು ಸಿಕ್ಕಾಪಟ್ಟೆ ಆಗ್ಬಿಡುತ್ತೆ. ಸಕ್ಕತ್ ಏರ್ ಪಿನ್ಸ್ ಮಾತ್ರ ಇದು. ಓಹೋ ಬಾಸ್ ಬಂದ್ಬಿಡು. ಇನ್ನು 100 ಕಿಲೋಮೀಟರ್ ಇದೆ ಮಂಗಳೂರು. ಆ್ಯಸ್ ಯೂಶುವಲ್ ಮೂರ್ತಿ ಅವ್ರಿಗೆ ಕಾಯ್ತಾ ಇದ್ದೀವಿ. ಎಲ್ಲ ರೈಡಲ್ಲೂ ಹಾಗೆ ಆಗುತ್ತೆ. 1/4 ಗಂಟೆ ಆಯಿತು ಬಂದು, ಇನ್ನೂ ಬಂದಿಲ್ಲ ಸ್ವಾಮಿಗಳು. ಯಾವ ಲಾರಿ ಹಿಂದೆ ಕೂತ್ಕೊಂಡಿದಾರೋ ಗೊತ್ತಿಲ್ಲ. ಲಾರಿನೇ ಬರ್ತಿದ್ದಾವೆ, ಇವನು ಬರ್ತಾಯಿಲ್ಲ ಅಂದ್ರೆ ಏನು ಕತೆ. ಸೊ ಚೌಡೇಶ್ವರಿ ದೇವಸ್ಥಾನ ಇದು. ಯಾಕೆ ಬ್ರೋ ಏನಾಯ್ತು? ಅಲ್ಲಿ ಓಕೆನಾ? ಗೊಬ್ಬರ ವರ್ಕ್ ಆಗ್ತಿದೆ. ಏನಾಯಿತು? ಟೆಂಪ್ರೇಚರಾ? ಬ್ಯಾಟ್ರಿ ಬಿಚ್ಚಿ ಮತ್ತೆ ಹಾಕಿ ಆಗುತ್ತೆ. ಪ್ಲಗ್ ಔಟು ಪ್ಲಗ್ ಇನ್ ಮಾಡಿ. ಸ್ನೇಹಿತರೆ, ಇನ್ನೂ 70 ಕಿಲೋಮೀಟ್ರ್ ಇದೆ ಮಂಗಳೂರು. ಏನಮ್ಮ ತಿಂಡಿಗ? ಹಾಂ ನಿಲ್ಸೋಣ. ಸೊ ಎಲ್ಲ ಬಾಯ್ಸ್ ಎಲ್ಲ ತಿಂಡಿ ಮಾಡಬೇಕು ಸ್ನೇಹಿತರೆ. ಬಂಟ್ವಾಳದಲ್ಲಿದ್ದೀವಿ. ಏನಾಯಿತು? ಹಾಂ ಯಾರು? ನಾವು ಈಗ ಕೊರಗಜ್ಜೆ ಹೋಗ್ತಿದ್ವಿ. ದುಡ್ಡು ತಗೊಳ್ಳಿ. ಇಲ್ಲಿ ಟೋಲ್ ಬೇರೆ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಗುರು. ಬನ್ನಿ ಸ್ನೇಹಿತರೆ, ಇನ್ನು 17 ಕಿಲೋಮೀಟರ್ ಇದೆ. ಮಂಗಳೂರು ಹೋಗೋಣ, ಸಿಗೋಣ. ಕೆಲವೇ ಮೀಟ್ರಲ್ಲಿದೆ ಕೊರಗಜ್ಜ ದೇವಸ್ಥಾನ. ಇಲ್ಲೆಲ್ಲ ಐತೆ, ಕೇಳಬೇಕು. ಅಂಗಡಿಯವ್ರನ್ನ ಕೇಳ್ಕೊಬನ್ನಿ ಅವ್ರಿಗೆ. ಕೊರಗಜ್ಜ ದೇವಸ್ಥಾನ ಅದಾ? ಹಾಂ ಹಾಂ ಹೌದಾ? ಯಾವುದು ಮೂಲ ದೇವಸ್ಥಾನ? ಪುತ್ತಾರ? ಎಲ್ಲಿರೋದು ಪುತ್ತಾರ? ಮಂಗಳೂರಲ್ಲಿ ಕೊರಗಜ್ಜನ ನೋಡಬೇಕು ಅಂತ ಹೇಳಿದ್ರೆ ಆದಿಸ್ಥಳನೇ ಇರಬೇಕಾಗತ್ತೆ. ಆದಿಸ್ಥಳ ಎಲ್ಲಿದೆ ಅಂತ ಹೇಳಿದ್ರೆ, ಸೊ ನೋಡಿ ಇದೆ ಕೊರಗನಿಯ ದೈವದ ಆದಿಸ್ಥಳ ದೆಕ್ಕಾಡು ಕುತ್ತಾರು ಅಂತ ಇದೆ. ನೋಡು ಮಳೆ ಎಲ್ಲಾರು ಆಗಿದೆ ನೋಡು. ಫಸ್ಟು ಮಳೆ ಹೊಡೆದ್ಬಿಟ್ಟೈತೆ. ಮಳೆ ಮೂರ್ತಿಯಲ್ಲಿ ಮಂಗಳೂರಿನ ಒಂದು ದೈವ ಕೊರಗಜ್ಜನ ಒಂದು ದರ್ಶನ ಆಯಿತು ಸ್ನೇಹಿತರೆ. ತುಂಬ ಮನಸ್ಸಿಗೆ ಶಾಂತಿ ಅಂತಲ್ಲ, ಆ ಥರ ಒಂಥರ ಸಿಕ್ತು. ದೈವನ ದರ್ಶನ ಮಾಡಿಕೊಂಡು, ಸೊ ಈಗ ನಾವು ಆದಿಸ್ಥಳ ಕೊರಗಜ್ಜ ಹೇಗೋ ಸೊ ಅದೇ ರೀತಿ ಅಂದರೆ ಫೇಮಸ್ ಪಬ್ಬಾಸ್ ಐಸ್ ಕ್ರೀಮ್ ಪಾರ್ಲರು ಕೂಡ ಒಂದು ಫೇಮಸ್ ಆದ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ 14 ಕಿಲೋಮೀಟರ್ ಇದೆ ಅಂತ. ಸ್ಟೇ ಬಂದುಬಿಟ್ಟು ನಾವು ಉಡುಪಿಲಿ ಮಾಡಿದ್ದೀವಿ ಆಲ್ರೆಡಿ. ಸ್ನೇಹಿತರೆ, ಪಬ್ಬಾಸಿಗೆ ಬಂದಿದ್ದು ಮಂಗಳೂರಿನ ಫೇಮಸ್ ಐಸ್ ಕ್ರೀಮ್ ಪಾರ್ಲರ್. ಸೊ ನಾವು ಒಂದು ಡೆಲ್ಟಾ 50 ಅಂತ ಬರುತ್ತೆ ಇದು ಐಸ್ ಕ್ರೀಮ್ದು. ಸೊ ಇಲ್ಲಿ ಗಡ್ಬಡ್ ಅಂತೆ ಫೇಮಸ್ಸು. ಇದು ಗಡ್ಬಡ್ ಅಂತೆ. ಅದೇನು ಗಡ್ಬಡ ಅಲ್ಲೂ ಸಿಗುತ್ತೆ, ಬೆಂಗಳೂರಲ್ಲೂ ಕೂಡ. ತುಂಬ ಡಿಫ್ರೆಂಟ್ ಅನಿಸು. ಸೊ ಅದಕ್ಕೆ ತೊಗೊಂಡು ನಾನು ಮತ್ತು ನಾಗರಿಕರು, ಮಿಕ್ಕಿದವರೆಲ್ಲ ಗಡ್ಬಡ್ ತೊಗೊಂಡಿದ್ದಾರೆ. ಸೊ ಟೇಸ್ಟು ಸಾಕಾರ ಮಾಡಿಬಿಟ್ಟಿದ್ದೀವಿ ಬ್ರೋ. ಮಕ್ಕ ಕರೆಕ್ಟ್ ನಮಗಿದು ಫೇಮಸ್. ಅದು ನಮಗಿದು ಫೇಮಸ್ಸು.
ತಿನ್ಬಿಟ್ಟು ಹೇಳ್ತೀನಿ ನೋಡಿ ಬ್ರೋ ತಿಂತಾರೆ ಹೇಗಿದೆ ಬ್ರೋ ಸೂಪರಾ ನೋಡೋಣ ನಾನು ತಿನ್ಬಿಟ್ಟು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ ಮಂಗಳೂರಿನ ಫೇಮಸ್ ಪಬ್ಬಾಸಿಗೆ ಬಂದಿದ್ವಿ ಅಂತ ಹೇಳಿದ್ರೆ ಪಬ್ಬಾಸ್ ಫೇಮಸ್ ಐಸ್ ಕ್ರೀಮ್ ಯಾವುದು ಅಂತ ಹೇಳಿದ್ರೆ ಸೊ ಗಡ್ಬಡ್ ಅಂತ ಹೇಳ್ತಾರೆ ನಾವು ಟೆಸ್ಟ್ ಮಾಡಿದ್ದು ಗೋಲ್ಡನ್ 50 ಅಂತ 250 ರೂಪೀಸ್ ಒಂದು ಸೊ ಸಕ್ಕತ್ತಾಗಿತ್ತು ಮಾತ್ರ ಸೊ ಇಲ್ಲಿಂದ ನಾವು ಡೈರೆಕ್ಟಾಗಿ ನಮ್ಮ ಮಲ್ಪೆ ಸೆರೆನಾ ಅಂದರೆ ನಾವು ಸ್ಟೇಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಒಂದು 58 ಕಿಲೋಮೀಟರ್ಸ್ ಇದೆ ನಮ್ಮ ಮಲ್ಪೆ ಸೆರೆನೆ ಏನಂತೆ ಏನಂತೆ ಮಲ್ಪೆ ಇಲ್ಲೇ ಬೀಚ್ ಇರೋದು ನೋಡ್ಕೊಂಡು ಹೋಗ್ಬಿಡೋಣ ಮಲ್ಪೆನಾ ಹೇಳ್ದ ಅಣ್ಣ ಉಡುಪಿ ಆದ್ಮೇಲೆ ಮಲ್ಪೆ ಬರೋದಣ್ಣ ನಾವು ಮಲ್ಪೆಲ್ಲೇ ಸ್ಟೇ ಮಾಡೋದಣ್ಣ ನಾವು ಬೋಟ್ ಐತಲ್ಲ ಹಾಂ ಇಲ್ಲಿಂದ ಔಟ್ ಸೈಡ್ ಇಂದ ಕಾಣಿಸುತ್ತೆ ಅವನ ಅಪ್ಪನ ಕರ್ಕೊಂಡು ಬರ್ತೀನಿ ಅಂತ ಹೋದ ಅಣ್ಣ ಇಲ್ಲಿ ಅಲೋ ಇದೆಯಾ ಒಳಗಡೆ ಅಲೋ ಇದೆಯಾ ಒಳಗಡೆ ಬೀಚ್ ಹತ್ರಕ್ಕೆ ಸ್ಟ್ರೈಟ್ ಹೋಗ್ಬೋದಲ್ಲ 1 ಕಿಲೋಮೀಟ್ರ್ ಸ್ಟ್ರೈಟಾ ಇದೆಯಾ ಬೀಚ್ ಇದು ಪಣಂಬೂರು ಬೀಚ್ ಇದು ಹೌದಾ ಏನಕ್ಕಿದೆ ಟಿಕೆಟ್ ತಗೊಂತಾ ಇದ್ದಾರೆ ಎಷ್ಟು ಎಲ್ಲ ಕೊಡಿದೆ ಎಷ್ಟು ರೂಪಾಯಿ ಒಂದು ಬೈಕಿಗೆ ಅವರಿಗೆಲ್ಲ ಯಾಕೆ ಫ್ರೀ ಬಿಡ್ತೀರಾ ನೋ ಗೊತ್ತಿಲ್ವಾ ಅರ್ಥ ಆಗಲಿಲ್ಲ ಅಣ್ಣ ಏನಣ್ಣ ನೋ ಏನ ಕನ್ನಡ ಮಾತಾಡು ಯಾವ ಹಿಂದಿ ಯೋ ಬಾರ ಇಲ್ಲಿ ಯೋ ಬಾರಲಿ ಬಾಯ್ಲಿ ಏನ ಹಿಂದಿ ಯಾವ ಹಿಂದಿ ನೀ ಎಲ್ಲಿದೆಯೋ ಏನು ಹಿಂದಿ ಅಂತಿದೆಯಲ್ಲ ಯಾವ ಹಿಂದಿ ಯಾಕೆ ಕನ್ನಡ ಬರೋಕ್ಕಲ್ವಾ ಏಯ್ ಬಾರೆ ಏಯ್ ನಿಮಗೆ ಕನ್ನಡ ಬರುತ್ತಣ್ಣ ಏಕೆ ಏಕೆ ಯಾಕೆ ಕನ್ನಡ ಬರಲ್ವಾ ನಾನೇನೋ ಕ್ವಶನ್ ಕೇಳ್ತಾ ಇದ್ದೀನಿ ಓಯ್ ಬಿಡಲ್ಲ ಇವತ್ತು ಓಯ್ ಓಯ್ ಅಣ್ಣ ಅಣ್ಣ ಕ್ವಶನ್ ಕೇಳ್ತಾ ಇದ್ದೀನಿ ನಿನಗೆ ಬೇರೆಯವ್ರನ್ನೆಲ್ಲ ಬಿಡ್ತಾ ಇದೀಯ ನೀನು ಏನು ಹಿಂದಿ ಬೋಲೋ ಕನ್ನಡದಲ್ಲಿ ಮಾತಾಡ ನೀ ಎಲ್ಲಿದೆಯೋ ಲೇ ನಿನ್ನ ಹೆಸರೇನಾ ಬಾರಿಲಿ ಬಸ್ಸು ಕರ್ನಾಟಕಕ್ಕೆ ಬಂದ್ಮೇಲೆ ಕನ್ನಡದಲ್ಲಿ ಮಾತಾಡಿ ಅಂತ ಕೇಳ್ಕೊಂಡಾಯ್ತು ಬೇಡ್ಕೊಂಡಾಯ್ತು ಇನ್ನೇನಿದ್ರು ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು